ಗೊಂಡ ಪರ್ಯಾಯ ಪದ ಕುರುಬ ಎಸ್ಟಿ ಎಂದು ಪರಿಗಣಿಸಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿ 3 ಜಿಲ್ಲೆಯ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ಪ್ರಾದೇಶ ಕುರುಬ ಸಂಘದ ಅಧ್ಯಕ್ಷ ಗುರುನಾಥ ಪೂಜಾರಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಡಿಸೆಂಬರ್ 21ರಿಂದ ಜನವರಿ 3ರ ತನಕ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದ ಅವರು, ಗೊಂಡ ಪರ್ಯಾಯ ಪದ ಕುರುಬ ಎಸ್ಟಿ ಎಂದು ಪರಿಗಣಿಸಲು ಹಲವು ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಿದ್ರು ಕೂಡ ಆದ್ರಿಂದ ಬೀದರ್, ಯಾದಗಿರಿ, ಕಲಬುರಗಿ ಜಿಲ್ಲಾ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಏನು ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ಕುರುಬರೇ ಗೋಂಡ್ರೆ ಕುರುಬರು ಅಂತಕ್ಕಂಥ ಒಂದು ಒತ್ತಾಯ ಮಾಡಲಿಕ್ಕೆ ದಿನಾಂಕ 9/12/2023ರಂದು ಈ ಭಾಗದ ಪೀಠಾಧಿಪತಿಗಳು ಆಗಿರುವಂಥ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿ, ಕಾಗಿನೆಲೆ ಕನಕಗುರು ಪೀಠ ತಿಂತಣಿ ಬ್ರಿಡ್ಜ್ರವರು ಮತ್ತು ಕಲಬುರಗಿ ಜಿಲ್ಲಾ ಕುರುಬರ ಸಂಘ ಹಾಗೂ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ 9ನೇ ತಾರೀಕು ಸಭೆ ಮಾಡೋದ್ರ ಮುಖಾಂತರ ಏನು 1936ರ ರಾಣಿ ಎಲಿಜಬೆತ್ರವರ ಒಂದು ಸೆನ್ಸಸ್ನಲ್ಲಿ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ಕುರುಬರೇ ಗೋಂಡ್ರೆ ಕುರುಬರು ಅಂತಕ್ಕಂಥ ಒಂದು ಏನು ಸೆನ್ಸಸ್ ರಿಪೋರ್ಟ್ ಇದೆ. ತದನಂತರ 1956ರಲ್ಲಿ ಬಂದಂಥ ಸಂವಿಧಾನದಲ್ಲಿ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ 3 ಜಿಲ್ಲೆಯ ಕುರುಬರೇ ಗೋಂಡ್ರೆ ಕುರುಬರು ಅಂತಕ್ಕಂಥ ಒಂದು ರಿಪೋರ್ಟ್ ಸಂವಿಧಾನದ ಅಡಿಯಲ್ಲಿದೆ. ಅದರ ಮುಂದುವರಿದ ಭಾಗವಾಗಿ ಸುಮಾರು 20, 30, 40 ವರ್ಷಗಳ ಕಾಲ ಏನಂತಂದ್ರೆ ಸತತ ಹೋರಾಟ ಮಾಡೋದ್ರ ಮುಖಾಂತರ ಸಂಘಟನೆಗಳು ಇಲ್ಲಿವರೆಗೆ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ಕುರುಬರೇ ಗೋಂಡ್ರು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಧಿಕೃತವಾದ ಆದೇಶ ಇನ್ನೂವರೆಗೆ ಹೊರಗೆ ಬಿದ್ದಿಲ್ಲ. ಮುಂದುವರಿದ 1996ರಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ 3 ಜಿಲ್ಲೆಯ ಜನರೇ ಕುರುಬರೇ ಗೋಂಡ್ರೆ ಕುರುಬರು ಅಂತಕ್ಕಂಥ ಒಂದು ವರದಿಯನ್ನು ಸಚಿವ ಸಂಪುಟದಲ್ಲಿ ಅನುಮೋದಿಸುವುದರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದರು. ಆದರೆ ಕೇಂದ್ರ ಸರ್ಕಾರ ಕೆಲವೊಂದು ನ್ಯೂನತೆಗಳನ್ನು ಹೇಳೋದ್ರ ಮುಖಾಂತರ ಆ ವರದಿಯನ್ನು ವಾಪಸ್ ಕಳಿಸೋದ್ರ ಮುಖಾಂತರ ಇದರಲ್ಲಿ ಕುಲಶಾಸ್ತ್ರ ಅಧ್ಯಯನ ಆಗಬೇಕು, ಅಂದಾಗ ಮಾತ್ರ ಏನಂತಂದರೆ ಇವರಿಗೆ ಎಸ್ಟಿ ಆಗಿ ಪರಿಗಣನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಪುನಃ 2013 ಏಪ್ರಿಲ್ 3ನೇ ತಾರೀಕು ಏನಂತಂದರೆ ಸಿದ್ದರಾಮಯ್ಯ ಸಾಹೇಬರ ಸಚಿವ ಸಂಪುಟದಲ್ಲಿ ಕೇಂದ್ರ ಸರ್ಕಾರಕ್ಕೆ 3 ಜಿಲ್ಲೆಯ ಕುರುಬರೇ ಗೋಂಡ್ರು ಅಂತಕ್ಕಂಥ ಪುನಃ ಕುಲಶಾಸ್ತ್ರ ಅಧ್ಯಯನದ ವರದಿಯೊಂದಿಗೆ ಏನಂತಂದರೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ. 2013ರಿಂದ ಇವತ್ತು 2023 ಬಂದಿದೆ. 2 ಬಾರಿ BJP ಸರ್ಕಾರ ಬಂದಿದೆ. BJP ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ BL ಸಂತೋಷ್ ಅವರು ಹಿಡ್ಕೊಂಡು ಅನಂತಕುಮಾರ್ ಅವರು ಹಿಡ್ಕೊಂಡು ಅನಂತಕುಮಾರ್ ಹೆಗಡೆ ಅವರು ದಿವಂಗತ ಅನಂತಕುಮಾರ್ ಅವರು ಹಿಡ್ಕೊಂಡು ಹಾಲಿ ಅನಂತಕುಮಾರ್ ಹೆಗಡೆ ಅವರು ಹಿಡ್ಕೊಂಡು ಇವತ್ತು ಭಗವಂತ ಖೂಬ ಅವರಾಗಲಿ, ಉಮೇಶ್ ಜಾಧವ್ ಅವರಾಗಲಿ, ಯಡಿಯೂರಪ್ಪ ಅವರಾಗಲಿ, ಶೋಭಾ ಕರಂದ್ಲಾಜೆ ಅವರಾಗಲಿ ಪ್ರತಿಯೊಬ್ಬರ ಮನೆಗೆ ಅಲೆಯಲಿದು ಮತ್ತು ಅಲೆಯೋದು ಅವರಿಗೆ ನಾವು ಕಲಬುರಗಿ ಜಿಲ್ಲೆಯ 3 ಜಿಲ್ಲೆಯ ಜನರು ಕುರುಬರೇ ಗೋಂಡ್ರೆ ಕುರುಬರು ಅಂತಕ್ಕಂಥ ಏನು ಆ ಒಂದು ಕುಲಶಾಸ್ತ್ರ ಅಧ್ಯಯನದ ವರದಿ ಇದೆ ಅದನ್ನು ಅಂಗೀಕರಿಸ್ರಿ ಅಂತಕ್ಕಂಥ ಮನವಿ ಮಾಡಿದರೂ ಸಹ ಇಲ್ಲಿವರೆಗೆ ಕ್ಯಾರಿ ಅಂತಕ್ಕಂಥ ಅಂದಿಲ್ಲ. ಆ BJP ಸರ್ಕಾರಕ್ಕೆ ಧಿಕ್ಕಾರ ಮತ್ತು BJP ಸರ್ಕಾರಕ್ಕೆ ಚುರುಕು ಮುಟ್ಟಿಸಲಿಕ್ಕೆ ಸ್ವಾಮೀಜಿರವರ ನೇತೃತ್ವದಲ್ಲಿ, ಸಂಘದ ನೇತೃತ್ವದಲ್ಲಿ ಸುಮಾರು ಕಲಬುರಗಿ ಜಿಲ್ಲೆಯ, ಬೀದರ್ ಜಿಲ್ಲೆಯ, ಯಾದಗಿರಿ ಜಿಲ್ಲೆಯ ಒಟ್ಟು 25 ತಾಲೂಕುಗಳಲ್ಲಿ ತಾಲೂಕು ತಹಶೀಲ್ದಾರರ ಮುಖಾಂತರ ಸಾವಿರಾರು ಜನರು ಪ್ರತಿಭಟನೆ ಮಾಡೋದ್ರ ಮುಖಾಂತರ, ಹೋರಾಟ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಒಂದು ವೇಳೆ ಈ ಎಚ್ಚರಿಕೆಗೂ ಬಗ್ಗದೇ ಇದ್ದಲ್ಲಿ ಮುಂದೆ ಸಭೆ ಮಾಡೋದ್ರ ಮುಖಾಂತರ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡ್ತೇವೆ. ಈ ಒಂದು ನಿಟ್ಟಿನಲ್ಲಿ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ಎಲ್ಲ ಮುಖಂಡ ಆಕಾಶ ಟ್ರೇಡರ್ಸ್ ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಆಕಾಶ್ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ. ಆಕಾಂಕ್ಷಾ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ ಕಲಬುರಗಿ.